ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಚೀನಿಕಾಯಿ ಅಥವಾ ಸಿಹಿ ಕುಂಬಳಕಾಯಿ ಉಪಯೋಗಿಸಿಕೊಂಡು ಮಾಡಬಹುದಾದ ಕಲಸು ಬೆಂದಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಹೆಚ್ಚು ಮಸಾಲೆ ಎಲ್ಲ ಬೇಕಾಗುವುದಿಲ್ಲ, ಸುಲಭವಾಗಿ ಮಾಡಿಕೊಳ್ಬಹುದು. ಹೇಗೆ ಈ ಕಲಸು ಬೆಂದಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ. ಈ ಕಲಸು ಬೆಂದಿ ಮಾಡಲಿಕ್ಕೆ ನಮಗೆ ಬಿಳಿ ಕಡಲೆ ಬೇಕಾಗ್ತದೆ. ಈ ಕಡಲೆಯನ್ನು ನಾವು ಒಂದು ರಾತ್ರಿ ಇಡೀ ನೆನೆಸಿಡಬೇಕು. ಇಟ್ಟುಕೊಂಡ ನಂತರ ಈ ಕಡಲೆ ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಕಡಲೆ ಬೇಯಿಸುವಾಗ ನಾವು ಉಪ್ಪು ಎಲ್ಲ ಹಾಕುವ ಅಗತ್ಯ ಇಲ್ಲ. ಈಗ ನಾವು ಕಡಲೆ ಬೇಯುವಷ್ಟರಲ್ಲಿ ಚೀನಿಕಾಯಿಯನ್ನು ಕಟ್ ಮಾಡುವ. ಈ ಕಲಸು ಬೆಂದಿ ಮಾಡಲಿಕ್ಕೆ ಎಳೆ ಚೀನಿಕಾಯಿ ಆದರೆ ತುಂಬ ಒಳ್ಳೆಯದಾಗ್ತದೆ. ಹೀಗೆ ಸ್ವಲ್ಪ ಬೆಳ್ದ ಚೀನಿಕಾಯಿ ಆದರೂ ತೊಂದರೆ ಇಲ್ಲ, ಒಳ್ಳೆಯದಾಗ್ತದೆ. ನಾನಿಲ್ಲಿ ಬೆಳ್ದ ಚೀನಿಕಾಯಿ ತಗೊಂಡಿದ್ದೇನೆ. ಈ ಚೀನಿಕಾಯಿಯ ತಿರುಳು ಬೀಜವನ್ನೆಲ್ಲ ಚೆನ್ನಾಗಿ ಹೀಗೆ ನೀಟಾಗಿ ತೆಗೆದುಕೊಳ್ಬೇಕು. ನಂತರ ಅದನ್ನು ಕೆಲವರು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ತಾರೆ, ಆದರೆ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ತೇನೆ. ಕೆಲವರು ದೊಡ್ಡ ಪೀಸ್ ಕಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಇದಕ್ಕೆ ಒಂದು ಇಡೀ ಚೀನಿಕಾಯಿ ಬೇಕಾಗೋದಿಲ್ಲ, ಸಾಮಾನ್ಯ ಅರ್ಧ ಚೀನಿಕಾಯಿ ಸಾಕು. ಯಾಕೆಂದರೆ ನಾವು ಅದಕ್ಕೆ ಕಡಲೆ ಕೂಡ ಹಾಕ್ತೇವಲ್ಲ, ಮತ್ತು ಅದು ದಪ್ಪ ಬರ್ತದೆ. ಅದು ನಾವು ಕಲಸು ಬೆಂದಿ ಮಾಡುವಾಗ ದಪ್ಪ ಬರ್ತದೆ. ಹಾಗೆ ಅರ್ಧ ಚೀನಿಕಾಯಿ ಸಾಕು. ನೀವು ದೊಡ್ಡ ಬೇಕಾದರೆ ದೊಡ್ಡ ಪೀಸಾಗಿ ಕಟ್ ಮಾಡ್ಬೋದು, ಚಿಕ್ಕಕ್ಕೆ ಬೇಕಾದರೆ ಚಿಕ್ಕಕ್ಕೂ ಕಟ್ ಮಾಡ್ಬೋದು, ಹೇಗೆ ಬೇಕಾದರೂ ಕಟ್ ಮಾಡ್ಬೋದು. ಅದು ನಾವು ಬೇಯಿಸುವಾಗ ಬೇಗ ಬೆಂದು ಹೋಗ್ತದೆ ಅದು ಇದು ಚೀನಿಕಾಯಿ. ಅದಕ್ಕೆ ನಾನು ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಚೀನಿಕಾಯಿ ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ನಾವಾಗ ಕಡಲೆ ಬೇಯಲಿಕ್ಕೆ ಇಟ್ಟಿದ್ದೇವಲ್ಲ, ಅದು ಬೆಂತ ಅಂತ ನೋಡುವ. ಅದನ್ನು ಹೀಗೆ ಪ್ರೆಸ್ ಮಾಡಿದರೆ ಗೊತ್ತಾಗ್ತದಲ್ಲ ಕಡಲೆ ಬೆಂತ ಅಂತ. ಚೆನ್ನಾಗಿ ಬೆಂದಿದೆ ಕಡಲೆ. ಈ ಬೇಯಿಸಿದ ಕಡಲೆಗೆ ನಾವಾಗ ಹೆಚ್ಚಿಟ್ಕೊಂಡಂಥ ಚೀನಿಕಾಯಿ ಇದೆಯಲ್ಲ, ಅದನ್ನು ತೊಳೆದು ಹಾಕಬೇಕು. ಚೀನಿಕಾಯಿ ಪೀಸಸ್ ಎಲ್ಲ ಹಾಕಿ, ನೀರು ಸಾಕಾಗಲಿಲ್ಲ ಅಂದರೆ ನೀರು ಹಾಕಬೇಕು. ಈಗ ನಾವು ಇದಕ್ಕೆ ಎಷ್ಟು ರುಚಿಗೆ ಬೇಕು ಅಷ್ಟು ಬೆಲ್ಲ ಹಾಕಬೇಕು. ಆಲ್ರೆಡಿ ನಮ್ಮ ಚೀನಿಕಾಯಿ ಸಿಹಿ ಇರ್ತದೆ, ಆದರೂ ಸ್ವಲ್ಪ ಬೆಲ್ಲ ಹಾಕಬೇಕು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸಬೇಕು. ನಾವೀ ಕಲಸು ಬೆಂದಿ ಮಾಡಲಿಕ್ಕೆ ನಮಗೆ ಮಸಾಲೆ ಬೇಕಲ್ಲ, ಅದಕ್ಕೆ ಒಂದು ಹಸಿ ತೆಂಗಿನಕಾಯಿ ಬೇಕು. ತೆಂಗಿನಕಾಯಿ ಎಲ್ಲ ತುರಿದಾಯಿತು. ಇನ್ನು ತೆಂಗಿನಕಾಯಿ ತುರಿಗೆ ಒಣಮೆಣಸು, ಒಂದು 4 ಒಣಮೆಣಸು, ಹಸಿಮೆಣಸು ಬೇಕಾದರೂ ಹಾಕ್ಬೋದು. ಮತ್ತು 1 ಸ್ಪೂನು ಜೀರಿಗೆ ಹಾಕಿ ಮಸಾಲೆ ರೆಡಿ ಮಾಡಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನಂತರ ಆಗ ಬೇಯಲಿಕ್ಕೆ ಇಟ್ಟಿದ್ದೇವಲ್ಲ, ಅದು ಬೆಂತ ಅಂತ ನೋಡುವ. ಚೆನ್ನಾಗಿ ಬೆಂತು. ಇನ್ನು ಇದಕ್ಕೆ ನಾವಾಗ ರುಬ್ಬಿಟ್ಟಂಥ ಮಸಾಲೆ ಇದೆಯಲ್ಲ, ಅದನ್ನು ಹಾಕಬೇಕು. ತುಂಬ ತೆಳ್ಳಗೆ ಮಾಡೋದೇನು ಬೇಡ, ಆಯಿತಾ. ಕಲಸು ಯಾವತ್ತೂ ಸ್ವಲ್ಪ ದಪ್ಪ ದಪ್ಪಾಗಿಯೇ ಇರೋದು. ಹಾಗೆ ನೋಡಿ, ಈ ಹಾಳಿತಾದರೆ ಸಾಕು. ಇದು ಚೆನ್ನಾಗಿ ಕುದ್ದಾಗ ಇದಕ್ಕೆ ಒಗ್ಗರಣೆ ಹಾಕುವ ಅಗತ್ಯ ಇಲ್ಲ, ಬೇಕಾದರೆ ಹಾಕ್ಬೋದು. ಕರಿಬೇವಿನ ಸೊಪ್ಪು ಮಾತ್ರ ಹಾಕಿದರೆ ಸಾಕು. ನೋಡಿ, ಕಲಸು ಈ ಹದಕ್ಕಾದರೆ ಸಾಕು. ಆಗ ಅಷ್ಟು ದೊಡ್ಡ ಪೀಸ್ ಮಾಡಿದ್ರು ನೋಡಿ, ಎಲ್ಲದು ಪೀಸೆಲ್ಲ ಬೆಂದು ಹೇಗಾಗಿದೆ ಅಂತ. ಚೀನಿಕಾಯಿ ಕಲಸನ್ನು ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.